ಅಪ್ಪ ಇಂತಹ ಮಾತನ್ನು ಹೇಳುತ್ತಿದ್ರೆ ತೆರೆದ ಬಾಯಿ ಮುಚ್ಚುವುದಕ್ಕಿಂತ ಮೊದಲು ಕತ್ತು ಹಾಕಿತ್ತು ಮಗ. ಹಾವ ಹಸುಳೆಯಾದ ನೀನು ಯಾರದ್ದೋ ಪ್ರಚಾರನೆಗೆ ಒಳಗಾಗಿ ಇಂಥದ್ದನ್ನು ಹೇಳಿದ್ದಿ ಎನ್ನುವುದಕ್ಕಾಗಿ ನಿನ್ನನ್ನು ಕ್ಷಮಿಸಲಾಗುತ್ತದೆ. ನೋಡ, ನ್ಯಾಯ ವಿಮರ್ಶೆ ಮಾಡಲಿಕ್ಕೆ ನೀನಲ್ಲ, ಯಾರು ದುಷ್ಟ ಯಾರು ಶಿಷ್ಟ ಎನ್ನುವುದನ್ನು ಪರಿಗಣಿಸುವುದಕ್ಕೆ ನಿನಗೆ ವಯಸ್ಸಲ್ಲ. ಇನ್ನೊಮ್ಮೆ ಹೇಳಿದ್ರೆ ಮಾತಿಗೆ ಮಾತು ಬೆಳೆಸಿದ್ರೆ ತಲೆ ತಲೆ ಕಳೆದಾರ ಗೊತ್ತುಂಟ. ತೊಂದರೆ ಸಾವಿನಿ ನಾನು ಸಿಂಧು ಜಯನ ಮೇಲಿಂದ ಬಂದುದೆಲ್ಲ ಬರಲಿ ಬಿಡೆ ಮುಕುಂದ ಸ್ಮರಣೆಯ ಕೊಂದರೆ ಸಾವಿನಿ ನಾನು ಸಿಂಧು ಜಯನ ನೀವು ಕೊಂದರು ನಾನು ಸಾಯುವೇನೆ ಅಪ್ಪ. ಏನು ಸಾಯದೆ ಅಪ್ಪ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಜಗದ ದೇವನೆಂಬವ ಬೇರೆಯೇ ಇದ್ದಾನೆ. ಆದುದರಿಂದ ನೀವು ಕೊಂದರು ನಾನು ಸಾಯಲಾರೆ. ಹರಿನಾಮಸ್ಮರಣೆ ಜಗೆ ವಿದ್ಯೆಯ ಕಲಿಸಿದ ಕೋಣನ ಬೇಗ ಕಲೆಯನುಂದ. ಈ ಹುಡುಗ ಇಟ್ಟು ಕಂಠಸ್ತ್ರಾಣದಿಂದ ಮಾತಾಡಬೇಕು ಅಂತಾದ್ರೆ ಇವನಿಗೆ ಬೇರೊಬ್ಬ ಕಲಿಸಿದ್ದಲ್ಲ, ಆ ಕೋಣ ಇದ್ದಾನಲ್ಲ ಗುರು ಚಂಡಾಮರ್ಕ, ಆ ದುರ್ಬುದ್ಧಿ, ಅವನೇ ಇವನನ್ನು ಹೀಗೆ ತಯಾರು ಮಾಡಿ ನನ್ನ ಎದುರಿಗೆ ನಿಲ್ಲಿಸಿದ್ದಾನೆ. ಯಾರಲ್ಲಿ ಅವರನ್ನು ಎಳ್ಕೊಂಡು ಬದ್ಧವಾಗಿ ನಿನ್ನ ಕೊಲ್ಲೆ ನಿನ್ನ ಬಾಲನೆ ಕುದುರಿದ ಪಿಸಗೆ ಒಳ ಸಂತಾನವೇ ನಿನ್ನ ಮೇಲೆ ವಿಶ್ವಾಸ ಇರಿಸಿ ನನ್ನ ಕರುಣವಳ್ಳಿಯನ್ನೇ ಕಿತ್ತು ನಿನ್ನ ಅಂಗೈಯಲ್ಲಿಟ್ಟ ಹಾಗೆ ನಿನಗೆ ಹೊಸ ಮಟ್ಟ ಕಟ್ಟಿಸಿ ಬೇಕಾದ ವ್ಯವಸ್ಥೆಯ ಜೊತೆಯಲ್ಲಿ ಈ ಹುಡುಗರನ್ನ ವಿದ್ಯಾಭ್ಯಾಸಕ್ಕೆ ಕಳಿಸಿ ಕೊಟ್ರೆ ನನಗೆ ತಿರುಗೇತ, ನನಗೆ ತಿರುವಂತರವ. ಇವನಿಗೆ ದುಷ್ಟ ಬುದ್ಧಿಯನ್ನು ಹೇಳಿಕೊಟ್ಟು ಪದೇ ಪದೇ ಇವನನ್ನು ವೈರಿಯಾದಂತಹ ಹರಿನಾಮಸ್ಮರಣೆಯನ್ನು ಮಾಡುವಂತೆ ಮಾಡಿದ ದುಷ್ಟ ಬರಿದೇ ಗುರುವನು ಕೊಲ್ಲಬೇಡ ಎನಗೊರಿದುದಿಲ್ಲವ ಸರ್ವಥಾ ಬರಿಯುವುದು ಬರೆಯುವರಿಗೆ ದೊರಕಿದೆನಗೀ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲವು ದೊರಕಿದೆನಗೀ ಬುದ್ಧಿ ಪೂರ್ವದಿ ವಿರಚಿಸಿದ ಪುಣ್ಯಗಳ ಫಲವು
ಹರುಷದಿಂದವದರಿಸೋ ಪಿತನೇ 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 ಏನೋ ಕೋಪದ ಬರದಲ್ಲಿ ನನ್ನ ಗುರುಗಳ ತಲೆಯನ್ನು ಕಡಿಯುವುದಕ್ಕೆ ಹರಿನಾಮ ಸ್ಮರಣೆಯನ್ನು ಹೇಳಿ ಅವರು ಹೇಳಿಕೊಟ್ಟಿಲ್ಲಪ್ಪ ನನಗೆ. ಮತ್ಯಾರು? ಅಪ್ಪ, ಪೂರ್ವ ಜನ್ಮದ ಪುಣ್ಯದ ಫಲದಿಂದಾಗಿ ಈ ಹರಿನಾಮ ಸ್ಮರಣೆ ಬಂದಿದೆ ಬಿಟ್ಟೆ ಗುರುಗಳು ನನಗೆ ಹೇಳಿಕೊಟ್ಟಿಲ್ಲಪ್ಪ. ಇವ ಹೇಳಿದ್ದಲ್ಲ, ಇಲ್ಲ. ನಿನಗೆ ಪೂರ್ವ ಜನ್ಮದ ಪುಣ್ಯದ ಸ್ಮರಣೆ. ಅವೆಂತದು? ಅವನ ಅಪ್ಪ ನಾನೇನು? ಮಂಗಗಳ ಸಫಲತೆಯು ಮಕ್ಕಳ ಸುಖಿಯು ಒಂದೇ ರೀತಿಯಾಗಿ ಇನ್ನು ಒಂದು ಅವಕಾಶವನ್ನು ಕೊಟ್ಟುಬಿಡು. ನಿನ್ನ ಮಗನನ್ನು ನಿನ್ನ ದಾರಿಗೆ ನಾನು ಕಟ್ಟೆ. ನೀನು ಬ್ರಾಹ್ಮಣ, ನೀ ಮಾತು ಬಿಟ್ಟುಕೊಡ್ಲಿಕ್ಕಿಲ್ಲ. ಇಲ್ಲ, ನಿನ್ನನ್ನು ನಾನು ಕೋಣ ಅಂತ ಹೇಳಿದ್ದಕ್ಕೆ ನಾನೊಂದು ಮಂಗ ಅಂತ ಹೇಳಿ ಸಾಲ ತೀರಿ ಅದಲ್ಲ ಅರ್ಥ ಆಗ್ತದೆ ನನಗೆ. ನಿಂದಿದ್ಯಲ್ಲ ಇನ್ನು ಅವತ್ತಾಯ್ತು ಹೆಚ್ಚಾಯ್ತು. ಎಷ್ಟು ಗೌರವ ಬರ್ತಿದ್ದ ನನಗೆ. ನನ್ನನ್ನು ಕೋಣ ಅಂದು ಬಿಟ್ಟ. ನಾನು ಅವನನ್ನು ಮಂಗ ಅಂತ ಹೇಳಿ ಅದೆಲ್ಲ ಬರ್ತೀನಿ. ಈಗ ಭಯಂಕರ ಜನವ ಅವ ಕೊಲ್ತಾನೆ ಮಹಾರಾಯ. ನಿನ್ನನ್ನು ಹಾಕಿಲ್ಲ ಅವನ ಮಗನಿಗೆ ತಪ್ಪು ನನ್ನನ್ನು ಕೊಡ್ತಾನೆ, ನನ್ನ ಹೆಂಡತಿ ಮಕ್ಕಳನ್ನು ಕೊಡ್ತಾನೆ, ನಮ್ಮ ಮಠದಲ್ಲಿರುವ ಮಕ್ಕಳನ್ನು ಕೊಡ್ತಾನೆ. ಇನ್ನು ನಾನು ಹೇಳಿದಾಗ ಸರಿಯಾಗಿ ಕೇಳಬೇಕು. ನಿನ್ನ ಶಿಶುವಿನ ಕೈಯಿದೆ. ಅದ್ಯಾಕೆ? ನಾನು ಹೇಳಿದ್ದು ನಮ್ಮ ದಾರಿಗೆ ಬರ್ತಾ ಇಲ್ಲ. ಏನದು? ಸಿಟ್ಟು ಬಂತು, ಬೈದೆ, ಹೊಡೆದೆ, ಕಳೆದೆ, ಕೊನೆಗೆ ಮನೆಯಲ್ಲಿ ನಿಲ್ಲಿಸಿದೆ. ಸುಧಾರಣೆ ಆಗ್ಲಿಲ್ವಾ? ಏನದು? ಮತ್ತೆ ಒಂದು ಉಪಾಯ ಮಾಡಿದೆ. ಹೇಗೆ? ಕೆಲವರೆಲ್ಲ ಸಹವಾಸದಿಂದ ಬದಲಾವಣೆ ಆಗ್ತಾರೆ. ಹೌದೌದು, ಹಾಗೆ ಕೆಲವರೆಲ್ಲ ಒಳ್ಳೆದಾಗ್ತಾರೆ, ಕೆಲವರೆಲ್ಲ ಹಾಳಾಗಿ ಹೋಗ್ತಾರೆ. ಇದು ಒಳ್ಳೆದಾಗ್ತಾರೆ ನೋಡುವಂತೆ ನನ್ನ ಶಿಷ್ಯರ ಮಧ್ಯದಲ್ಲಿ ಬಿಟ್ಟೆ ಇದನ್ನು ಸರಿ ಮಾಡಿ ನಾನು ಮನೆಯಲ್ಲಿ ಹೋಗಿ ಗುರುಮಠದ ಬರ್ತಿದ್ದೆ ಆವಾಗ ಇವ ಮಧ್ಯದಲ್ಲಿ ನಿಂತಿದ್ದಾನೆ. ಅವರೆಲ್ಲ ಸುತ್ತ ಕುಳಿತಾ ಇದ್ದಾರೆ. ನಾರಾಯಣ ಅಕ್ಕ ಮಕ್ಕಳನ್ನೆಲ್ಲ ಹಿಡಿತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದ ಹಾಗೆ ನಾನು ಕೂಡ ನನಗೆ ಗೊತ್ತಿದ್ದಾರೆ ನಾರಾಯಣ ನನ್ನ ಮಕ್ಕಳನ್ನು ಹಾಳು ಮಾಡಿದ, ಗುರುವಾದ ನನ್ನನ್ನು ಹಾಳು ಮಾಡಿದ. ಆದ್ದರಿಂದ ನನಗೆ ಗುರುಮಠ ಬೇಡ, ಗುರುಪೀಠಕ್ಕೆ ರಾಜೀನಾಮೆ ಕೊಟ್ಟು ನಾನು ಯಾವಾಗ ಒಬ್ಬ ಸಣ್ಣ ಹುಡುಗನನ್ನು ಸರಿ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಮಗ ಮಾಡಿದ ತಪ್ಪು,
ಪ್ರಹ್ಲಾದ ಅವರು ಹೇಳುತ್ತಿರುವುದು ಸತ್ಯ ಅಲ್ಲ. ಕೆಲವು ಇದನ್ನು ತಗೋ, ನಾನು ಮಾಡಿನ ಈ ಹುಡುಗ ಮಾಡಿದ ತಪ್ಪಿಗಾಗಿ ನೀನು ಕ್ಷಮೆಯಾಚನೆ ಮಾಡಬಾರದು. ತಲತಲಾಂತರದಿಂದ ಬಂದಿರುವಂತಹ ಒಂದು ಸ್ಥಾನಮಾನ ನಿಮಗೆ ಈಗ ನನ್ನ ತಲೆ ಹೋಗುವ ಪರಿಸ್ಥಿತಿ ಇಲ್ಲ ಇಲ್ಲ. ಈ ಜಾಗದಲ್ಲಿ ಇತ್ತೀಚೆಗೆ ನಿಮಗೆ ಪ್ರಾಯ ಆಗಿ ಸ್ವಲ್ಪ ಉದಾಸೀನ ಮಾಡಬಹುದು ನೀವು. ಆದರೂ ಆದರೂ ನೀವು ಇದಕ್ಕಿಂತ ಮೊದಲು ಮಾಡಿದ ಸೇವೆ ಉಮ್ಮತ್ತಾದಂತಹ ಹೆಸರು ಅದನ್ನು ಮರೆಯುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಆಚೆಗೆ ಓಡಾಡಿದ್ರೆ ಸಾಕಾಗುವುದಿಲ್ಲ, ಬೇರೆ ಏನಾದರೂ ಮಾಡಬೇಕು ಅಂತ ಒಮ್ಮೆ ಬೆಳಿಗ್ಗೆ ಎದ್ದು ಇಲ್ಲಿ ಒಂದು ಬಂದರೆ ನೀವು ಅದನ್ನು ಸ್ವೀಕರಿಸಬೇಕು. ಏನೇ ಹೇಳು, ನನಗೆ ಗುರುತಿಂದ ಬೇಡ. ರಾಜೀನಾಮೆ ಕೊಟ್ಟಿದ್ದೇನೆ, ಅಂಗೀಕಾರವಾಗಿ ನನ್ನನ್ನು ಕಳುಹಿಸಿಕೊಂಡು ನಾನು ನನ್ನ ಹೆಂಡತಿ ಮಕ್ಕಳ ಜೊತೆ ಎಲ್ಲಾದರೂ ಇಲ್ಲ ಒಂದು ಹಿರಿಯ ತಲೆ ಹಳೆಯ ಕೊಂಡಿ. ನೀವು ಕೊಂಡಿಯಾಗಿ ಇದ್ದು ನಮ್ಮನ್ನು ಕೊಂಡು ಹೋಗಬೇಕು. ಕೊಂಡಿ ಕಳಚಿತು ಅಂತಾದ್ರೆ ಒಂದು ಬಾರಿ ಒಂದೊಂದು ಮನಸ್ಸಿಗೆ ಆಘಾತವಾಗಿದೆ. ನನಗೆ ಗುರುತಿಸುತ್ತೇವೆ, ಇದನ್ನು ತಕ್ಕ ನಾನು ಹೋಗ್ತೇನೆ. ಸರಿ ಸರಿ ಹೋಗ್ತೀರಾ? ಎಂತ ರಾಜೀನಾಮೆ ಅಂಗೀಕರಿಸಬೇಕಾ? ಇಲ್ಲಿಂದ ಬಿಟ್ಟು ಹೋದ್ರೆ ಇಲ್ಲಿ ಬದುಕುದೇ ಹಾಗೆ ದೇವರೇ ಕಾಪಾಡಬೇಕಲ್ಲದೆ ದೇವರು